ಇಂದು ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರ 135ನೇ ವರ್ಷದ ಅಂಬೇಡ್ಕರ್ ಜಯಂತಿ ಕಾರ್ಯಕ್ರಮಕ್ಕೆ ಮಾಜಿ ಸಚಿವ ಎಚ್.ಡಿ. ರೇವಣ್ಣ ಅವರಿಗೆ ಆಹ್ವಾನ ನೀಡದ ತಾಲೂಕು ಆಡಳಿತ ಮಾಜಿ ಸಚಿವ ಎಚ್.ಡಿ. ರೇವಣ್ಣ ಗಂಭೀರ ಆರೋಪ ಮಾಡಿದ್ದಾರೆ. ಹಾಸನ ಜಿಲ್ಲೆ ಹುಣಸೀಪುರದಲ್ಲಿ ಮಾಜಿ ಸಚಿವ ಎಚ್.ಡಿ. ರೇವಣ್ಣ ಹೇಳಿಕೆ ನೀಡಿದ್ದಾರೆ. ನಾನು ನೊಂದು ಹೇಳ್ತಿದ್ದೇನೆ. ಇಂತಹ ಸಂದರ್ಭದಲ್ಲಿ ತಾಲೂಕು ಆಡಳಿತ ಯಾರೊಬ್ಬರಿಗೂ ಒಬ್ಬ ಶಾಸಕನಿಗೆ ಕಾರ್ಯಕ್ರಮಕ್ಕೆ ಆಹ್ವಾನ ಪತ್ರಿಕೆ ನೀಡುವ ಸೌಜನ್ಯವಿಲ್ಲ. ಏನು ಇದರ ಅರ್ಥ ನನಗೆ ಗೊತ್ತಿಲ್ಲ. ಏನು ಕಾರಣ, ಯಾರು ಕೊಡಬೇಡಿ ಅಂತ ಹೇಳಿದ್ದಾರೆ ಗೊತ್ತಿಲ್ಲ. ಈ ತಾಲೂಕಿನಲ್ಲಿ ಪರಿಶಿಷ್ಟ ಸಮಾಜ ದೇವೇಗೌಡರಿಗೆ ನನಗೆ ರಾಜಕೀಯ ಶಕ್ತಿ ಕೊಟ್ಟಿದೆ. ಅದನ್ನು ನಾವು ಎಂದಿಗೂ ಮರೆಯಲು ಆಗಲ್ಲ. ತಾಲೂಕು ಆಡಳಿತ ಆಹ್ವಾನ ಪತ್ರಿಕೆ ಕೊಡಬೇಕಿತ್ತು. ಜಿಲ್ಲೆಯ ಎಲ್ಲ ಶಾಸಕರಿಗೆ ಕೊಟ್ಟಿದ್ದಾರೆ ಎಂದರು. 135ನೇ ವರ್ಷದ ಅಂಬೇಡ್ಕರ್ ಅವರ ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ತಾಯಿದ್ರು. ಅಂಬೇಡ್ಕರ್ ಅವರು ಒಂದು ಸಮಾಜಕ್ಕೆ ಸೇರಿದರಲ್ಲ, ಇಡೀ ರಾಷ್ಟ್ರದ ಎಲ್ಲ ಸಮಾಜಕ್ಕೆ ಮತ್ತು ಅವರು ಈ ರಾಷ್ಟ್ರದ ಸಂವಿಧಾನ ರಚನೆ ಮಾಡಿ ಇಡೀ ದೇಶಕ್ಕೆ ಒಂದು ಸಂವಿಧಾನದಲ್ಲಿ ಎಲ್ಲರಿಗೂ ಏನೇನು ರಕ್ಷಿಸಬೇಕು ಅದನ್ನೆಲ್ಲ ಮಾಡಿದಂಥ ಒಬ್ಬ ವ್ಯಕ್ತಿ ಯಾರಾದ್ರೆ ಡಾಕ್ಟರ್ ಅಂಬೇಡ್ಕರ್ ಅವರು ಅಂತ ಹೇಳುತ್ತೆ. ಇವತ್ತು ಅವ್ರ ಹುಟ್ಟದ ಹಬ್ಬ ಇದೆ. ಅವ್ರ ಆತ್ಮಕ್ಕೆ ಶಾಂತಿ ಸಿಕ್ಕಿ ಅವರಿಗೆ ಭಗವಂತ ಇನ್ನೂ ಒಳ್ಳೆ ರೀತಿ ಅವ್ರ ಆತ್ಮಕ್ಕೆ ಒಳ್ಳೆಯದಾಗಲಿ ಅಂತೇಳಿ, ಮತ್ತು ಏನು ಇವತ್ತು ಸಂವಿಧಾನಕ್ಕೊಂದು ಅವ್ರದ್ದೇ ಆದಂಥ ಒಂದು ಇಟ್ಕೊಟ್ಟಿದ್ದಾರೆ, ಅದನ್ನು ನಾವು ಉಳಿಸ್ಕೊಂಡು ಹೋಗ್ಬೇಕು. ಮುಂದಿನಿಂದಲೂ ಉಳಿಸ್ಬೇಕು. ಮುಂದೆ ಮಕ್ಕಳು ಮರಿ ಎಲ್ಲ ಒಳ್ಳೆಯದಾಗಿ ಅವ್ರಿಗೆಲ್ಲ ಒಳ್ಳೆಯದಾಗಬೇಕು. ಅವ್ರ ಆಶೀರ್ವಾದ ಎಲ್ಲ ಸಮಾಜಕ್ಕೆ ಬರಬೇಕು. ಅವರು ಒಂದು ಸಮಾಜ ವ್ಯಕ್ತಿ ಅಲ್ಲ, ಇಡೀ ದೇಶದ ಭಾರತ ದೇಶದ 130 ಕೋಟಿ ಜನ ಇದ್ರಲ್ಲ ಅಷ್ಟಕ್ಕೂ ಒಂದು ಇವತ್ತು ಒಬ್ಬ ನಾಯಕರು ಅಂತ ಹೇಳಬೇಕಾದ್ರೆ ಅಂಬೇಡ್ಕರ್ ಅವ್ರಿಗೆ ಭಗವಂತ ಒಳ್ಳೆಯದಾಗಲಿ. ಮತ್ತು ಇನ್ನೊಂದು ನೊಂದು ಹೇಳ್ತಾ ಇದ್ದೀವಿ, ಇಂಥ ಒಂದು ಸಂದರ್ಭದಲ್ಲಿ ತಾಲೂಕು ಆಡಳಿತ ಶಾಸಕರಿಗೆ ಯಾರು ಒಬ್ಬರು ನನಗೆ ಇನ್ವಿಟೇಷನ್ನು ಕೂಡ ಸೌಜನ್ಯ ಇಲ್ಲ ಅಂದರೆ ಏನು ಇದು ಅಂತ ಏನು ಗೊತ್ತಿಲ್ಲಪ್ಪ. ಇದಕ್ಕೆ ನಾನು ಏನು ಕಾರಣ ಗೊತ್ತಿಲ್ಲ, ಯಾತಕ್ಕೋಸ್ಕರ ಯಾರು ಕೊಡಬೇಡಿ ಅಂತ ಹೇಳಿದ್ರು ಗೊತ್ತಿಲ್ಲ ನನಗೆ. ಆದರೂ ನಾವು ಡಾಕ್ಟರ್ ಅಂಬೇಡ್ಕರ್ ಅವರು ಇವತ್ತು ಈ ತಾಲೂಕಲ್ಲಿ ಪರಿಶಿಷ್ಟ ಸಮಾಜ ಇವತ್ತು ದೇವೇಗೌಡರಿಗೆ ನಮಗೆ ಎಲ್ಲ ರಾಜಕೀಯ ಶಕ್ತಿ ಕೊಟ್ಟಂಥ ಒಂದು ಸಮಾಜ ಇದೆ. ಅದನ್ನು ನಾವು ಮರೆಯೋಕ್ಕಾಗಲ್ಲ. ಅದು ತಾಲೂಕು ಆಡಳಿತ ಕೊಡಬೇಕಾಗಿತ್ತು. ಇಲ್ಲೇ ಎಲ್ಲ ಕಡೆ